ನಮಸ್ಕಾರ ಎಲ್ಲರಿಗೂ. ಬಂಧುಗಳೇ, ಪ್ರತಿದಿನ ಮನೆಯಲ್ಲಿ ಪರದಾಟ ಆಗ್ತಾ ಇದೆಯಾ? ಸಂಸಾರದಲ್ಲಿ ಪದೇ ಪದೇ ಜಗಳ ಆಗ್ತಾ ಇದೆಯಾ? ಅಥವಾ ಮನೆಗೆ ಯಾರಾದರೂ ಬಂದು ಹೋಗಿದ ತಕ್ಷಣ ಮನೆ ಜಗಳಗಳಾಗ್ತಾ ಇದೆಯಾ? ಹಬ್ಬಗಳ ಸಮಯದಲ್ಲಿ ಮನೇಲಿ ಪರದಾಟ ಆಗ್ತಾ ಇದೆಯಾ? ಅಥವಾ ಎಲ್ಲ ವಸ್ತುಗಳಿದ್ದು ಅಡುಗೆ ರುಚಿ ಬರ್ತಾ ಇಲ್ವಾ? ಪದೇ 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 ಮನೆಯಲ್ಲಿ ನಿದ್ದೆ ಸಮಸ್ಯೆ ಆಗೋದು ಅಥವಾ ಮಕ್ಕಳಿಗೆ ಆರೋಗ್ಯ ಸಮಸ್ಯೆ ಆಗೋದು ಆಗ್ತಾ ಇದೆಯಾ? ಇವೆಲ್ಲವಕ್ಕೂ ಮುಖ್ಯ ಕಾರಣ ಅಂತಂದರೆ ರಾಹು ಪ್ರಭಾವ. ಆ ರಾಹು ಪ್ರಭಾವ ಅಂದ್ರೇನು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಎಲ್ಲರಿಗೂ ಜ್ಞಾನದಾಯಿನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕನನ್ನು ಕ್ಲಿಕ್ ಮಾಡಿದ್ರಿಂದ ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ಗಳು ಕೂಡ ನಿಮಗೆ ಬರುತ್ತೆ. ಎಲ್ಲರಿಗೂ ಸ್ವಾಗತ. ಬಂಧುಗಳೇ, ನವಗ್ರಹಗಳು ಯಾವುದಾದ್ರೂ ಒಂದು ರೀತಿಯಲ್ಲಿ ನಮ್ಮ ಸುತ್ತ ಪ್ರಭಾವವನ್ನು ಬೀರ್ತಾ ಇರ್ತವೆ. ಹಾಗೆ ರಾಹುಗ್ರಹ ನಮ್ಮ ಮನೆಯ ಮೇಲೆ ಅಥವಾ ಮನೆತನದ ಮೇಲೆ ಖಂಡಿತ ಪ್ರಭಾವವನ್ನು ಬೀರ್ತಾ ಇರುತ್ತೆ. ಅದನ್ನೇ ರಾಹು ಪ್ರಭಾವ ಅನ್ನೋದು. ಅಂದರೆ ರಾಹುಗ್ರಹಕ್ಕೆ ಸಂಬಂಧಪಟ್ಟಿದ ದೋಷಗಳೇನಾದರೂ ಮನೆಯಲ್ಲಿದ್ದರೆ ತುಂಬ ರೀತಿಯ ಸಮಸ್ಯೆಗಳು, ಒಂದು ದಾಂಪತ್ಯ ಸಮಸ್ಯೆಗಳಾಗಬಹುದು, ಮನೆಯಲ್ಲಿ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಆಗಬಹುದು, ಮನೆಯಲ್ಲಿ ಹಿರಿಯರಿಗೂ ಮತ್ತು ಕಿರಿಯರಿಗೂ ಕ್ಲಾಶಸ್ ಆಗೋದಾಗ್ಬೋದು, ದಾಂಪತ್ಯದಲ್ಲಿ ಕ್ಲಾಶಸ್ ಆಗ್ಬೋದು, ಅಥವಾ ಹಬ್ಬಗಳ ಸಮಯದಲ್ಲೇ ಪರದಾಟ ಆಗೋದು, ಅಮಾವಾಸ್ಯೆ ಹಿಂದೆ ಮುಂದೆ, ಮಂಗಳವಾರ ಶುಕ್ರವಾರ ಈ ರೀತಿ ದಿನಗಳಲ್ಲಿ ಆ ಪರದಾಟ ಆಗೋದು, ಶುಕ್ರವಾರ ಸಂಜೆ ಹೊತ್ತು ಹೆಣ್ಣುಮಕ್ಕಳು ಕಣ್ಣೀರು ಹಾಕೋದು, ಇದೆಲ್ಲದಕ್ಕೂ ರಾಹು ಪ್ರಭಾವನೇ ಕಾರಣ ಆಗಿರುತ್ತೆ. ಆ ರಾಹುಗ್ರಹದ ಏನು ಜಾಸ್ತಿ ಪ್ರಭಾವ ಇರುತ್ತೆ ಆ ಮನೆಗಳಲ್ಲಿ ಈ ಥರ ಸಮಸ್ಯೆಗಳು ತುಂಬ ಹೆಚ್ಚಿಗೆ ಇರುತ್ತೆ. ಯಾರ ಮನೆ ರಾಹು ಪ್ರಭಾವ ಇದೆ ಅಂತ ಹೇಗೆ ಕಂಡುಹಿಡಿಯೋದು ಅಂತಂದರೆ ನೋಡಿ, ಗಮನಿಸಬೇಕಾದ್ರೆ ಆ ಮನೆಯಲ್ಲಿ ಪ್ರತಿ ಶುಕ್ರವಾರ ಅಥವಾ ಮಂಗಳವಾರ ಅಥವಾ ಅಮಾವಾಸ್ಯೆ ಹಿಂದೆ ಮುಂದೆ ಪರದಾಟ ಆಗ್ತಾ ಇರುತ್ತೆ, ಮನಸ್ತಾಪಗಳು ಜಾಸ್ತಿ ಆಗ್ತಾ ಇರುತ್ತೆ. ಮತ್ತು ಯಾವ್ದಾದ್ರು ಶುಭ ಕಾರ್ಯಗಳು ಮಾಡಬೇಕು ಅಂತ ಹೋಗ್ತೀರಿ ಅಥವಾ ಏನಾದರೂ ವಿಶೇಷವಾದ ಪೂಜೆಗಳು ಮಾಡಬೇಕು ಅಂತ ಹೋಗ್ತೀರಿ, ಅವತ್ತೇ ಪರದಾಟ ಆಗೋದು, ಅವತ್ತೇ ಮನಸ್ತಾಪಗಳಾಗೋದು, ಅವತ್ತೇ ಒಳಜಗಳಗಳು, ಕ್ಲಾಶಸ್ ಅಂತ ಏನಂತಾರೆ ಅವೆಲ್ಲ ಆಗ್ತಾ ಇರೋದು ಆಗುತ್ತೆ. ಈಗ ಉದಾಹರಣೆಗೆ ಹಬ್ಬಗಳ ದಿನ ಎಲ್ಲ ಪೂಜೆ ಸಿದ್ಧತೆ ಎಲ್ಲ ಮಾಡ್ಕೊಂಡಿರ್ತೀರಿ ಮುಂಚೆನೇ, ಆದರೂ ಹಬ್ಬಗಳ ಸಮಯದಲ್ಲಿ ಪೂಜೆ ಮಾಡೋ ಸಮಯದಲ್ಲಿ ಪರದಾಟ ಆಗೋದು, ಯಾವುದಾದ್ರು ಒಂದು ವಸ್ತು ಇಲ್ದಲೇ ಇರೋದು, ಅಥವಾ ಯಾರಿಗಾದರೂ ಆರೋಗ್ಯ ಸಮಸ್ಯೆ ಆಗೋದು, ಈ ರೀತಿ ಆಗ್ತಾ ಇರುತ್ತೆ. ಮತ್ತು ಮನೆಯಲ್ಲಿ ನಿದ್ದೆ ಸಮಸ್ಯೆಗಳು ಜಾಸ್ತಿ ಆಗುತ್ತವೆ. ಅಂದರೆ ನಿದ್ದೆ ಬರ್ದಲೇ ಇರೋದು, ರಾತ್ರಿ ಹೊತ್ತು ಕೆಟ್ಟ ಕನಸುಗಳು ಬೀಳ್ತಾ ಇರೋದು, ಮನಸ್ಸು ಅಸಮಾಧಾನವಾಗಿರೋದು, ಮನೇಲಿ ಯಾಕೋ ಕೂತು ಇರಬೇಕು ಅನ್ನಿಸ್ತಾ ಇಲ್ಲ ಅಂದರೆ ಅಲ್ಲೆಲ್ಲ ಕೂಡ ರಾಹು ಪ್ರಭಾವ ಇರುತ್ತೆ. ಇನ್ನೊಂದು ವಿಶೇಷವಾದ ವಿಚಾರ ಏನು ಅಂದರೆ, ರಾಹು ಪ್ರಭಾವ ಇರೋ ಮನೆಗಳಲ್ಲಿ ಬರುವ ಆದಾಯಕ್ಕಿಂತ ಹಣಗಳು ಹೆಚ್ಚಾಗಿ ಖರ್ಚಾಗ್ತಾ ಇರುತ್ತೆ. ಅಂದರೆ ಹಾಸ್ಪಿಟಲ್ಗೆ, ಅಂದರೆ ರೋಗದ ಸಮಸ್ಯೆಗಳು ಜಾಸ್ತಿ ಕಾಡ್ತಾ ಇರುತ್ತವೆ, ಹಾಸ್ಪಿಟಲ್ಗೆ ತುಂಬ ಹಣ ಖರ್ಚಾಗ್ತಾ ಇರುತ್ತೆ. ಹೊಸ ಕೆಲಸಗಳಿಗೆ ಏನಾದ್ರು ಕೈ ಹಾಕಬೇಕು ಅಂದರೆ ಅಲ್ಲೇ ವಿಘ್ನಗಳು ಹೆಚ್ಚಿಗೆ ಬರ್ತಾ ಇರುತ್ತೆ. ಅಂದರೆ ಯಾವುದೇ ಕೆಲಸ ಕಾರ್ಯಗಳು ಆಗೋದಕ್ಕೆ ಬಿಡೋದಿಲ್ಲ ರಾಹು ಪ್ರಭಾವ ಇದ್ದಾಗ, ಮತ್ತು ಈ ಮನೆ ಏಳಿಗೆ ಆಗೋದಕ್ಕೂ ಬಿಡೋದಿಲ್ಲ. ಆದಷ್ಟು ಇದು ದಂಪತಿಗಳಿಗೆ ವಿಶೇಷವಾಗಿ ಈ ವಿಚಾರಗಳು ತಿಳಿದಿರಬೇಕು. ಯಾಕೆಂದರೆ ದಂಪತಿಗಳ ಮಧ್ಯೆ ರಾಹು ಪ್ರಭಾವ ಜಾಸ್ತಿ ಆದಾಗ ಕ್ಲಾಶಸ್ ಆಗೋದು, ವೈಯಕ್ತಿಕ ಸಮಸ್ಯೆಗಳಾಗೋದು, ಡಿವೋರ್ಸ್ ತನಕ ಹೋಗೋದನ್ನು ಆಗ್ತಾ ಇರುತ್ತೆ. ಆದ್ದರಿಂದ ರಾಹು ಪ್ರಭಾವವನ್ನು ಪ್ರತಿಯೊಂದು ಮನೆಗಳಲ್ಲೂ ತುಂಬ 80% ಮನೆಗಳಲ್ಲಿ ಈ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದಾರೆ. ಅದಕ್ಕೆ ಏನು ಪರಿಹಾರ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಬಂಧುಗಳೇ, ಇಂಥ ಮನೆಗಳಲ್ಲಿ ರಾಹು ದೋಷಗಳಿದ್ದಾಗ ಏನು ಪರಿಹಾರ ಮಾಡ್ಕೊಬೇಕು ಅಂತಂದರೆ, ಮೊದಲು ಪ್ರತಿದಿನ ಮನೆಯನ್ನು ಶುದ್ಧ ಮಾಡಿ ಬಾಗಿಲಿಗೆ ಸಗಣಿ ನೀರು ಮತ್ತು ರಂಗೋಲಿಯನ್ನು ಹಾಕಬೇಕು. ಆದಷ್ಟು ಅದಕ್ಕೆ ನಮ್ಮ ಹಿರಿಯರು ಮುಂಚೆ ಸಗಣಿ ನೀರು ಹಾಕಿ ರಂಗೋಲಿಯನ್ನು ಇಡ್ತಾ ಇದ್ದಿದ್ದು. ಇದರಿಂದ ಯಾವುದೇ ರೀತಿಯ ನೆಗೆಟಿವ್ಸ್ ಮನೆಯೊಳಗಡೆ ಪ್ರವೇಶ ಆಗ್ತಾ ಇರಲಿಲ್ಲ. ಆದ್ದರಿಂದ ರಾಹುದೋಷ ಇರೋ ಮನೆಗಳಾಗಲಿ ಪ್ರತಿಯೊಂದು ಮನೆಗಳು ಸಹ ಮನೆಯನ್ನು ಶುದ್ಧ ಮಾಡಿ ಬಾಗಿಲಿಗೆ ಹಸುವಿನ ಗಂಜು ಅಥವಾ ಸಗಣಿಯ ನೀರನ್ನು ಹಾಕಿ ರಂಗೋಲಿ ಹಾಕಿ ಶುದ್ಧ ಮಾಡಬೇಕು. ಮತ್ತು ದೇವರ ಮನೆಯನ್ನು ಪ್ರತಿದಿನ ಅರಿಶಿನ ಹಾಕಿದ ನೀರಿನಿಂದ ಶುದ್ಧ ಮಾಡಬೇಕು. ನೆಲ ಒಣಗುವ ತನಕ ಯಾರೂ ಕೂಡ ತುಳಿಯಬಾರದು. ಇದು ಮುಖ್ಯವಾದ ವಿಚಾರ. ಮತ್ತು ಇನ್ನೊಂದೇನಪ್ಪ ಪರಿಹಾರ ಅಂದರೆ, ಪ್ರತಿ ಸೋಮವಾರ ಮತ್ತು ಶನಿವಾರಗಳಂದು ದೇವರ ಅಭಿಷೇಕದ ತೀರ್ಥವನ್ನು, ಅಂದರೆ ಯಾವ್ದಾರು ಒಂದು ಹತ್ತಿರದಲ್ಲಿರೋ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಭಿಷೇಕದ ತೀರ್ಥ ಕೇಳಿ, ಖಂಡಿತ ಕೊಡ್ತಾರೆ. ಆ ತೀರ್ಥವನ್ನು ತಗೊಂಡು ಬಂದು ಮನೆಗೆ ಹಾಕೋದ್ರಿಂದ ಮನೆಯಲ್ಲಿರೋ ನೆಗೆಟಿವ್ಸ್ ಆಗಲಿ ರಾಹು ಪ್ರಭಾವಗಳಾಗಲಿ ಪೂರ್ಣವಾಗಿ ಹೋಗುತ್ತೆ. ಆದಷ್ಟು ಪ್ರತಿದಿನ ಮನೆಯಲ್ಲಿ ಬೆಳಗ್ಗೆ 9 ಗಂಟೆಯೊಳಗೆ, ರಾತ್ರಿ ಅಥವಾ ಸಂಜೆ 6:45 ಒಳಗೆ ದೇವರಿಗೆ ದೀಪವನ್ನು ಹಚ್ಚಬೇಕು. ದೇವರ ದೀಪಗಳು ಎಷ್ಟು ಶುದ್ಧವಾಗಿರುತ್ತೋ ಅಷ್ಟು ಮನಸ್ಸು ಪ್ರಶಾಂತವಾಗಿರ್ತದೆ, ಅಷ್ಟು ಅಲ್ಲಿ ರಾಹು ಪ್ರಭಾವಗಳು ಕಮ್ಮಿ ಆಗ್ತಾ ಹೋಗುತ್ತೆ. ದೇವರ ದೀಪಗಳು ಶುದ್ಧವಾಗಿದ್ದಷ್ಟು ಒಳ್ಳೆಯದು. ಆದಷ್ಟು ದೇವರ ಪೂಜೆಗಳಿಗೆ ಹೆಚ್ಚು ಎತ್ತರದ ವಿಗ್ರಹಗಳು ಬೇಡ.
3 ಇಂಚಿನ ಒಳಗಡೆ ಇದ್ದರೆ ಸಾಕು, 3 ಇಂಚಿಗಿಂತ ಹೆಚ್ಚು ಎತ್ತರಗಳು ಬೇಡ. ಅಭಿಷೇಕ ಮಾಡಿದ ತೀರ್ಥವನ್ನು ಬಲಮುರಿ ಶಂಖದಲ್ಲಿ ಹಾಕಿ ಅದರಿಂದಲೇ ಮನೆಗೆಲ್ಲ ತೀರ್ಥ ಪ್ರೋಕ್ಷಣೆ ಮಾಡೋದು ಅತ್ಯಂತ ಶುಭ. ಬಲಮುರಿ ಶಂಖ ಇದ್ದರೆ ಅದಕ್ಕೆ ತೀರ್ಥ ಹಾಕ್ಕೊಂಡು ಎಲ್ಲ ಕಡೆ ಪ್ರೋಕ್ಷಣೆ ಮಾಡೋದು ಸಹ ಆ ದೋಷಗಳು ನಿವಾರಣೆ ಆಗುತ್ತೆ. ಮತ್ತು ಪ್ರತಿದಿನ ದೇವರಿಗೆ ನೈವೇದ್ಯ ಮಾಡುವುದು, ಹಣ್ಣಿರಲಿ ಹಾಲಿರಲಿ ಅಥವಾ ಏನೂ ಇಲ್ಲ ಒಂದು ಬೆಲ್ಲ ಅಥವಾ ದ್ರಾಕ್ಷಿ, ಒಣದ್ರಾಕ್ಷಿ ನೈವೇದ್ಯ ಕೂಡ ಮಾಡ್ಬೋದು. ರಾಹು ಪ್ರಭಾವ ಇರುವ ಮನೆಗಳಲ್ಲಿ ದೇವರ ವಿಗ್ರಹಗಳು ಅಥವಾ ನಾಗರ ವಿಗ್ರಹಗಳು ಹೆಚ್ಚಾಗಿ ಭಿನ್ನವಾಗಿರುತ್ತೆ, ಅಂದರೆ ಒಡೆದೋಗಿರುತ್ತೆ ಅಥವಾ ಸೀಳು ಬಿಟ್ಟಿರುತ್ತೆ. ಅಂದರೆ ಪೂಜೆಗೆ ಸೀಳು ಬಿಟ್ಟಿರೋದಾಗಲಿ ಒಡೆದೋಗಿರೋದಾಗಲಿ ಪೂಜೆಗೆ ಬರೋದಿಲ್ಲ. ಅದನ್ನು ಸೂಕ್ಷ್ಮವಾಗಿ ಗಮನಿಸಿ ಆದಷ್ಟು ವಿಗ್ರಹಗಳನ್ನು ಬದಲಾಯಿಸಿ. ನಾಗರ ವಿಗ್ರಹಗಳಾದರೆ ಬೆಸಿಗೆ ಹಾಕಿರುವ ನಾಗರ ವಿಗ್ರಹಗಳನ್ನು ಪೂಜೆಗೆ ಬಳಸಬಾರದು. ಅಂದರೆ ನಾಗರ ವಿಗ್ರಹಗಳು ದೇಹಕ್ಕೂ ಹೆಡೆಗೂ ಬೆಸಿಗೆ ಹಾಕಿರ್ತವೆ, ಆ ರೀತಿ ವಿಗ್ರಹಗಳನ್ನ ಪೂಜೆಗೆ ಬಳಸಬಾರ್ದು. ಪ್ರತಿದಿನ ಮನೆಯಿಂದ ಹೊರಡುವಾಗ ಹಿರಿಯರಿಗೆ ನಮಸ್ಕಾರ ಮಾಡಿ ಹೊರಡಿ. ಇದರಿಂದ ಹಿರಿಯರ ಆಶೀರ್ವಾದನೂ ಇರುತ್ತೆ, ರಾಹು ಪ್ರಭಾವನೂ ಸಹ ಕಮ್ಮಿ ಆಗುತ್ತೆ. ರಾಹು ಪ್ರಭಾವ ಇರುವ ಮನೆಗಳಲ್ಲಿ ಪ್ರತಿದಿನ ಸ್ನಾನದ ನೀರಿಗೆ ಒಂಚೂರು ಗೋಮೂತ್ರ, ಅರಿಶಿನ, ಒಂದು ದರ್ಬೆ 4 ಭಾಗ ಮಾಡಿ ಒಂದು ದರ್ಬೆಯನ್ನು ಹಾಕಿ ಸ್ನಾನ ಮಾಡೋದಕ್ಕೆ ಸಚೇರ ಸ್ನಾನ ಅಂತ ಹೇಳ್ತಾರೆ. ಇದರಿಂದ ಸರ್ವ ನಕ್ಷತ್ರ ದೋಷಗಳು, ರಾಹು ಪ್ರಭಾವಗಳು ಸಹ ನಿವಾರಣೆ ಆಗ್ತದೆ. ಇನ್ನೊಂದು ವಿಶೇಷವಾದ ವಿಚಾರ ರಾಹು ಪ್ರಭಾವ ಇರೋ ಮನೆಗಳಲ್ಲಿ ಏನಪ್ಪ ಅಂದರೆ, ಮೊದಲು ಗಣಪತಿ ಪೂಜೆಯನ್ನು ಮಾಡಿ, ನೈವೇದ್ಯವನ್ನು ಮಾಡಿ, ಮನೆ ದೇವರ ಪೂಜೆಯನ್ನು ಮಾಡಿ, ನಂತರ ಉಳಿದ ದೇವರ ಪೂಜೆಗಳನ್ನು ಮಾಡಬೇಕು. ಪ್ರತಿದಿನ ಸರ್ಪರಾಜ ಅಷ್ಟೋತ್ರ ಓದ್ತಾ ಬಂದರೆ ರಾಹು ಪ್ರಭಾವಗಳು ಆ ಮನೆಯಲ್ಲಿ ಇರುವುದಿಲ್ಲ. ಪ್ರತಿದಿನ ಯಾರು ವಿಷ್ಣು ಸಹಸ್ರನಾಮವನ್ನು ಒಂದು ಕಡೆ ಕುಳಿತು ಹೇಳ್ತಾರೆ ಅಥವಾ ಕೇಳ್ತಾರೆ, ಅಲ್ಲಿ ರಾಹು ಪ್ರಭಾವ ಇರುವುದಿಲ್ಲ. ಆದ್ದರಿಂದ ರಾಹು ಪ್ರಭಾವ ಹೆಚ್ಚಾಗಿ ಸ್ತ್ರೀಯರ ಮೇಲೆ ಆಗ್ತಾ ಇರುತ್ತೆ. ಆದ್ದರಿಂದ ಪ್ರತಿ ಶುಕ್ರವಾರ ದೇವಿಗೆ ಆರತಿ ಮಾಡಿ, ಒಂದು ಲೋಟ ಪಾನಕ, ಒಂಚೂರು ಹೆಸರುಬೇಳೆ, ಕೋಸಂಬರಿಯನ್ನು ನೈವೇದ್ಯವನ್ನು ಮಾಡಿ, ತಾಂಬೂಲದೊಡನೆ ಒಂದು ಸುಮಂಗಲರಿಗೆ ದಾನ ಮಾಡ್ತಾ ಬಂದರೆ ಆ ಮನೆಯಲ್ಲಿ ಲಕ್ಷ್ಮೀ ಕಟಾಕ್ಷ ಆಗುತ್ತೆ. ಆ ಮನೆಯಲ್ಲಿ ದೈವ ಕಳೆ ಜಾಸ್ತಿ ಆಗುತ್ತೆ. ಆ ಮನೆಯಲ್ಲಿ ಒಂದು ಚೂರು ಸಹ ರಾಹು ಪ್ರಭಾವ ಇರುವುದಿಲ್ಲ. ಆದ್ದರಿಂದ ಈ ರಾಹು ಪ್ರಭಾವ ಇರುವ ಮನೆಗಳಲ್ಲಿ ಈ ರೀತಿಯ ಪರಿಹಾರಗಳನ್ನು ಮಾಡಿಕೊಂಡಷ್ಟು ಆ ಮನೆಗಳು ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ನಿಮಗೆ ಏನೇ ಅನುಮಾನ ಇದ್ದರೂ ಸಹ ಅಥವಾ ನಿಮ್ಗೆ ಏನೇ ಸಮಸ್ಯೆ ಇದ್ದರೂ ಸಹ ಕಮೆಂಟ್ ಮಾಡಿ, ನಾನು ಖಂಡಿತ ಅದಕ್ಕೆ ಉತ್ತರ ಹೇಳ್ತೇನೆ. ನಿಮಗೇನೋ ಹೆಚ್ಚಿನ ಮಾಹಿತಿ ಬೇಕು ಅಂದರೂ ಸಹ ಕಮೆಂಟ್ ಮಾಡಿ. ಇದೇ ಮೊದಲ ಬಾರಿಗೆ ನಮ್ಮ ಜ್ಞಾನದಾಯಿನಿ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಎಲ್ಲರಿಗೂ ನಮಸ್ಕಾರ.